ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ರಾಜ್ಯ ಸಂಧಾನದ ಮೂಲಕ ಒಂದಾದ ಬೀದರ್ ತಾಲೂಕಿನ ಸಾತೋಳಿ ಗ್ರಾಮದ ದಂಪತಿಗಳು. ಗಂಡು ಮಗು ಹುಟ್ಟಲಿಲ್ಲ ಎಂಬ ಕಾರಣಕ್ಕೆ ದೂರವಾದ ದಂಪತಿಗಳು. ಕೊನೆಗೂ ಸಮಾಲೋಚನೆ ನಡೆಸಿ ದಂಪತಿಗಳ ಮನವೊಲಿಸಿ ಒಂದುಗೂಡಿಸಲಾಗಿದೆ. ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ. ಸಾರೆಗಮಪ ಕಲಾ ತಂಡದಿಂದ ಜಿಲ್ಲೆಯ ಹಲವೆಡೆ ದಸರಾ ದರ್ಬಾರ್ ಕಾರ್ಯಕ್ರಮ ಆಯೋಜನೆ. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳುವಂತೆ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮತ್ತು ಮಹೇಶ್ ಕುಂಬಾರ್ ಕರೆ. ಬೀದರ್ನಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಅಭಿಮತ. ದಲಿತರ ಮೇಲೆ ಆಗುತ್ತಿರುವ ದೌರ್ಜನ್ಯ ಪ್ರಕರಣಗಳನ್ನು ಮುಚ್ಚಿ ಹಾಕುತ್ತಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಗರದಲ್ಲಿ ಭೀಮ್ ಆರ್ಮಿ ವತಿಯಿಂದ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು. ಭಾಲ್ಕಿ ತಾಲೂಕಿನ ಖಟಕ್ ಚಿಂಚೋಳಿ ಮತ್ತು ಕುರುಬಖೇಳಿಗೆ ಹೆಸರು ಕಾಳು ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಖರೀದಿ ಪ್ರಕ್ರಿಯೆ ವೀಕ್ಷಣೆ ಮಾಡಿದ ಜಿಲ್ಲಾಧಿಕಾರಿಗಳು ರೈತರು ಕ್ವಿಂಟಲ್ಗೆ 8,682 ರೂಪಾಯಿಗೆ ಹೆಸರು ಮಾರಾಟ ಮಾಡುವಂತೆ ಕೋರಿಕೆ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 2022ರಲ್ಲಿ ಮದುವೆಯಾದ ಬೀದರ್ ತಾಲೂಕಿನ ಸಾತೋಳಿ ಗ್ರಾಮದ ದಂಪತಿಗಳು ಕೌಟುಂಬಿಕ ಸಮಸ್ಯೆಯಿಂದ ಬೇರೆ ಬೇರೆಯಾಗಿದ್ದರು. ಗಂಡು ಮಗು ಜನಿಸಲಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಮತ್ತು ಅತ್ತೆ ಮಾವ ಗಂಡ ಕೂಡಿ ನನಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನು ನೀಡ್ತಾ ಇದ್ದಾರೆ ಎಂದು ಆರೋಪಿಸಿ ಗಂಡನ ಕಡೆಯವರು ನನಗೆ ತುಂಬ ತೊಂದರೆ ನೀಡ್ತಾ ಇದ್ದಾರೆ ಎಂದು ಶ್ರೀಮತಿ ಸರ್ವಿನ್ ಬೇಗಂ ಅವರು ಮೊಯ್ಜುದ್ದೀನ್ ಅವರು ಮನ್ನಳ್ಳಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು. ನಂತರ ಮನ್ನಳ್ಳಿ PSI ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶರಿಗೆ ಪತ್ರ ಬರೆದು ದಂಪತಿಗಳನ್ನು ಒಂದುಗೂಡಿಸುವಂತೆ ಪತ್ರ ಬರೆದಿದ್ದರು. ಹೀಗಾಗಿ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಹಾಗೂ ಕಕ್ಷಿದಾರರ ವಕೀಲರು ಸೇರಿ ದಂಪತಿಗಳ ಒಂದು ಮನವೊಲಿಸಿ ಒಂದುಗೂಡಿಸಿದ್ದಾರೆ. ದಂಪತಿಗಳು ಇನ್ನು ಮುಂದೆ ಒಂದಾಗಿರುತ್ತೇವೆ ಎಂದು ಹೇಳಿದ್ದಾರೆ. ರಾಜಿ ಸಂಧಾನದ ಮೂಲಕ ಒಂದುಗೂಡಿಸಲಾಗಿದೆ. ಇಬ್ಬರ ಕಡೆಯವರಿಗೂ ಕೂಡ ತಿಳಿಸಿ ಹೇಳಲಾಗಿದೆ ಎಂದು ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಅವರು ಈ ಸಂದರ್ಭದಲ್ಲಿ ಒಂದು ಮಾಧ್ಯಮದ ಮಿತ್ರರಿಗೆ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ದಂಪತಿಗಳನ್ನು ಒಂದುಗೂಡಿಸಲಾಯಿತು. ಸುಮಾರು 6 ತಿಂಗಳಿನಿಂದ ಬೇರೆ ಬೇರೆಯಾಗಿದ್ದ ಅವರಿಗೆ ಸರಿಯಾಗಿ ತಿಳಿಸಿ ಹೇಳಿ ತಿದ್ದಿ ತೀಡಿ ಬುದ್ಧಿ ಮಾತನ್ನು ಹೇಳಿ ಮಾಲಾರ್ಪಣೆಯನ್ನು ಮಾಡಿಸಿ ಸಿಹಿಯನ್ನು ಪರಸ್ಪರ ತಿನ್ನಿಸುವಂತೆ ಮಾಡಿ ಸಂತೋಷದಿಂದ ಜೀವನ ಸಾಗಿಸಬೇಕು. ಮಗುವಿನ ಭವಿಷ್ಯ ರೂಪಿಸಬೇಕು. ಅತ್ತೆ ಮಾವಂದಿರು ಕೂಡ ಭಾವ ಹಾಗೂ ಉತ್ತಮ ವರ್ತನೆ ತೋರಬೇಕು. ಇನ್ನು ಮುಂದೆ ಜಗಳ ಆಡಿಕೊಂಡ್ರೆ ಕಾನೂನಿನ ಕಠಿಣ ಕ್ರಮ ಜರುಗಿಸುವಂತೆ ಪೊಲೀಸರಿಗೆ ತಿಳಿಸುವುದಾಗಿ ತಿಳಿಸಿದರು. ಸಾಕೇನ್ ಯಾಕತ್ಪುರ್ ಈಗ ಸದ್ಯ ಇರೋದು ಸಾತೋಳಿ ತಾಲೂಕಾ ಜಿಲ್ಲಾ ಬೀದರ್. ಇವರು ಅವರ ಗಂಡ ಮತ್ತು ಅತ್ತೆ ಮಾವನಿಂದ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತರ ದೂರು ನೀಡಿದ್ದು, ಸದರಿ ದೂರನ್ನು ಮನ್ನಳ್ಳಿ ಪೊಲೀಸ್ ಠಾಣೆಯವರು ನಮ್ಮ ಪ್ರಾಧಿಕಾರಕ್ಕೆ ರಾಜ್ಯ ಸಂಧಾನಕ್ಕಾಗಿ ಕಳಿಸಿದ್ದರು. ನಾವು ಉಭಯ ಪಕ್ಷಗಾರರನ್ನು ಕರೆಸಿ ಅರ್ಜಿದಾರರಾದ ಸರ್ವಿನ್ ಬೇಗಂ ಹಾಗೂ ಅವಳ ಗಂಡ MD ಮೊಯ್ಜುದ್ದೀನ್ ಹಾಗೂ ಅವರ ತಂದೆ ತಾಯಿಗಳನ್ನು ಕರೆಸಿ ವಕೀಲರು ಸರ್ ಶಾಸ್ತ್ರಿ ಪ್ರಕಾಶ್ PS ಶಾಸ್ತ್ರಿ ವಕೀಲರು ಎಲ್ಲ ಒಂದು ರಾಜ್ಯ ಸಂಧಾನ ಮೂಲಕ ಸದರಿ ಸರ್ವಿನ್ ಬೇಗಂ ಮತ್ತು ಅವಳ ಗಂಡರಿಗೆ ಮನವೊಲಿಸಿ ಅವರಿಗೆ ಒಂದು ಮಗು ಇದೆ. ಅವ್ರಿಗೆ 2022 ಸಾಲಿನ ಮದುವೆ ಆಗಿತ್ತು. ಅವರು 6 ತಿಂಗಳಿಂದ ಬೇರೆ ಬೇರೆಯಾಗಿರ್ತಿದ್ರು. ನಾವು ಒಂದು ರಾಜ್ಯ ಸಂಧಾನದ ಮೂಲಕ ಇಬ್ಬರು ಗಂಡ ಹೆಂಡತಿಯನ್ನು ನಾವು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಸಮಾಲೋಚನೆ ಮಾಡೋದ್ರ ಮೂಲಕ ಅವರನ್ನು ಒಂದು ಮಾಡಿ ಈಗ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇರಲು ಒಪ್ಪಿಕೊಂಡಿರ್ತಾರೆ. ಅವರ ತಂದೆ ತಾಯಿ ಕೂಡ ಸಹ ಈ ಒಂದು ರಾಜ್ಯ ಸಂಧಾನ ಭಾಗವಹಿಸಿದ್ದರು. ಅವರಿಗೆ ತಿಳಿಸಿ ಅವರ ತಂದೆ ತಾಯಿಗಳು ಕೂಡ ಮಗಳನ್ನು ಮತ್ತು ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳಲು ತಿಳಿಸಲಾಯಿತು. ಅವರು ಬೇರೆ ಆಗಲಿಕ್ಕೆ ಗಂಡನಿಂದ ಅತ್ತೆ ಮಾವನಿಂದ ಹೆಣ್ಣು ಮಗು ಹುಟ್ಟಿದೆ ಅಂಥೇಳಿ ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಡ್ತಿದ್ದಾರೆ ಅಂತೇಳಿ ದೂರ ಇತ್ತು. ಬಟ್ ನಾವು ಅವರಿಗೆ ಹೆಣ್ಣು ಮಕ್ಕಳ ಮಹತ್ವದ ಕುರಿತು ಅವರ ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಇರ್ತಕ್ಕಂಥ ಸರ್ಕಾರ ಸೌಲಭ್ಯ ಆಗಿರ್ಬೋದು, ಅವರ ಶಿಕ್ಷಣ ಆಗಿರ್ಬೋದು, ಅವರಿಗೆ ತಿಳಿಸಿ ಹೆಣ್ಣು ಮಕ್ಕಳು ನಮ್ಮ ಬೇಟಿ ಪಡಾವ್ ಬೇಟಿ ಬಚಾವ್ ಈ ಒಂದು
ಘೋಷೆ ಹಾಕೋನ್ನು ಅವರಿಗೆ ಮನವರಿಕೆ ಮಾಡಿ ಹೆಣ್ಣುಮಕ್ಕಳ ಬಗ್ಗೆ ಮನೆಯಲ್ಲಿ ಹೆಣ್ಣುಮಕ್ಕಳಿದ್ದರೆ ಮನೆ ಚಂದ ಅಂತೇಳಿ ವಿವರಿಸಿ ಅವರಿಗೆ ಮನವೊಲಿಸಿ ರಾಜ್ಯ ಸಂಧಾನ ಮಾಡಲಾಯಿತು ಸರ್. अब तक अच्छा क्या भी हुआ आपसे अच्छे रहते हैं, ऐसा कुछ भी नहीं है। क्या नाम है आपका? मेरा नाम मोइज़ है। क्या हुआ था पहले? ऐसा ही चुप झगड़ा हो गया था, हमसे बिछड़ गए थे। अब जो भी हुआ चले जाएंगे, आपसे अच्छे रहते हैं, कोई बात नहीं। आना जाना बंद किया था? हाँ, आना जाना भी बंद किया था। अब सब अच्छे रहते हैं, सब कुछ भी नहीं। आगे अच्छा रहता है? हाँ, आगे अच्छे रहते हैं, कुछ तकलीफ नहीं देना? कुछ तकलीफ नहीं दूँगा। ಅಕ್ಟೋಬರ್ 7ರಂದು ಸೋಮವಾರ ಸಂಜೆ 6ರಿಂದ ಚಿದ್ರಿ ರಸ್ತೆಯಲ್ಲಿರುವಂತಹ ಜೈ ಮಾತಾದಿ ಸೇವಾ ಸಂಘದಿಂದ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ, ಅಕ್ಟೋಬರ್ 8ರಂದು ಮಂಗಳವಾರ 6ರಿಂದ ಅಂದರೆ ಸಾಯಂಕಾಲ 6ರಿಂದ ಶಿವಾಜಿನಗರ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿರುವಂತಹ ಅಲ್ಲಿರುವ ಒಂದು ನಗರದ ಹನುಮಾನ ಮಂದಿರದಲ್ಲಿ, ಅಕ್ಟೋಬರ್ 9ರಂದು ಬಸವ ಕಲ್ಯಾಣದ ಹಿಂಗುಲಾಂಬಿಕಾ ದೇವಸ್ಥಾನದಲ್ಲಿ, ಅಕ್ಟೋಬರ್ 10ರಂದು ಗುರುವಾರ ಸಂಜೆ 6ರಿಂದ ಬೀದರ್ ಭೀಮ್ನಗರದಲ್ಲಿರುವಂತಹ ಜೈ ಭವಾನಿ ಜಗದಂಬಾ ಮಂದಿರದಲ್ಲಿ, ಅಕ್ಟೋಬರ್ 11ರಂದು ಶುಕ್ರವಾರ ಸಂಜೆ 6ರಿಂದ ನಗರದ ದೇವಿ ಕಾಲೋನಿಯಲ್ಲಿರುವಂಥ ಭವಾನಿ ದೇವಾಲಯದಲ್ಲಿ ಮಾತಕ್ಕ ದರ್ಬಾರ್ ಕಾರ್ಯಕ್ರಮ ಜರುಗಲಿದೆ ಎಂದು ಸರೆಗಮಪ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮಹೇಶ್ ಕುಮಾರ್ ಕುಂಬಾರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಈ ಒಂದು ದಸರಾ ದರ್ಬಾರ್ ಕುರಿತು ಕಾರ್ಯಕ್ರಮದ ಸವಿವರಗಳನ್ನು ತಿಳಿಸಿದರು. ಕಲಾವಿದರಾದ ಧೋಂಡಿರಾಮ್ ಧುರ್ವೆ, ಬಲರಾಮ್ ಪಾಂಚಾಳ್, ಜಸ್ಟಿಸ್ ಸೋನ್ವಾನೆ, ಪ್ರಿಯಾ ಗುರುದೇವ್, ಮಹೇಶ್ವರಿ ಎಸ್ ಪಾಂಚಾಳ್ ಮತ್ತು ಮಹಾರಾಷ್ಟ್ರದ ಖ್ಯಾತ ಸಂಗೀತ ನಿರ್ದೇಶಕ ಜಿಬ್ದಾರ್ ಮುರ್ಷದ್ ಮತ್ತು ಧನಂಜಯ್ ಅವರ ನೇರವಾದ್ಯದೊಂದಿಗೆ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಅಕ್ಷಯ್ ಅವರ ನಿರ್ದೇಶನದಲ್ಲಿ ನೃತ್ಯೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕುಂಬಾರ್ ಕೋರಿದ್ದಾರೆ. ರಾಷ್ಟ್ರೀಯ ಜನಪದ ಬುಡಕಟ್ಟು ಹಾಗೂ ಕಲಾ ಪರಿಷತ್ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ಇಂದು ಸಂಸ್ಕೃತಿ ಅಳಿವಿನ ಅಂಚಿನಲ್ಲಿದ್ದು ಇಂತಹ ದೇಶೀಯ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸನಾತನ ಸಂಸ್ಕೃತಿ ಎತ್ತಿ ಹಿಡಿಯುವ ಅಗತ್ಯವಿದೆ ಎಂದು ಹೇಳಿದರು. ಗುದಿಗೆ ಆಸ್ಪತ್ರೆಯ ವ್ಯವಸ್ಥಾಪಕರಾಗಿರುವಂತಹ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಅವರು ಮಾತನಾಡಿ, ದಸರಾ ದರ್ಬಾರ್ ಮೂಲಕ ಎಲ್ಲೆಡೆ ದಾಂಡಿಯಾ ನೃತ್ಯ, ಗರ್ಭಾ ನೃತ್ಯ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಯುವ ಜನತೆ ಹೆಚ್ಚಾಗಿ ತೊಡಗಬೇಕಾಗಿದೆ. ಇತ್ತೀಚೆಗೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಧುನಿಕ ಪದ್ಧತಿ ಬಳಕೆ ಮಾಡದಿರುವುದು ಒಳ್ಳೆಯದು. ಆದ್ದರಿಂದ ಸಂಸ್ಕೃತಿಯ ದಾರಿ ತಪ್ತಾ ಇದೆ. ಆದರೆ ಮಹೇಶ್ ಕುಮಾರ್ ಕುಂಬಾರ್ ಹಾಗೂ ತಂಡದವರು ಪ್ರತಿ ವರ್ಷ ಇಂತಹ ದಸರಾ ದರ್ಬಾರ್ ಕಾರ್ಯಕ್ರಮ ಆಯೋಜಿಸಿ ಯುವ ಜನರನ್ನು ಭಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ಕಲಾವಿದ ಅಕ್ಷಯ್ ಮಾತನಾಡಿದರು. ಯೋಗ ಶಿಕ್ಷಕ ಗೋರಖನಾಥ್ ಕುಂಬಾರ್ ಕೂಡ ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಹಂತ ಹಂತವಾಗಿ ಒಂಚೂರು ಬದಲಾವಣೆ ಮಾಡ್ಕೊಂಡು ಈ ವರ್ಷ ನೃತ್ಯೋತ್ಸವದಲ್ಲಿ ನಮ್ಮ ನಾಡಿನ ಪ್ರತಿಷ್ಠಿತ ಡಾನ್ಸ್ ಕಲಾ ತಂಡ AK ಡಾನ್ಸ್ ಗ್ರೂಪ್ ಅಂತೇಳಿ ಅವ್ರ ಪರವಾಗಿ ನೃತ್ಯೋತ್ಸವ ಕಾರ್ಯಕ್ರಮ ದಸರಾ ದರ್ಬಾರ್ ಕಾರ್ಯಕ್ರಮದಲ್ಲಿ ನೆರವೇರಲಿದೆ. ಅದರಲ್ಲಿ ವಿಶೇಷವಾಗಿ ದಿನಾಂಕ 7ನೇ ತಾರೀಕಿಂದ ಕಾರ್ಯಕ್ರಮ ಆರಂಭ ಆಗಲಿದೆ. 7-10 ಅಕ್ಟೋಬರ್ 2024ರಿಂದ ಮೊದಲನೇ ಕಾರ್ಯಕ್ರಮ ಚಿದ್ರಿಯ ಶ್ರೀ ಜೈ ಮಾತಾದಿ ಸೇವಾ ಸಂಘ ಬೀರ್ಲಿಂಗೇಶ್ವರ ದೇವಸ್ಥಾನ ಹತ್ರ ನಡೆಯಲಿದೆ. ಹಾಗೂ 8 ಅಕ್ಟೋಬರ್ 2024ರಂದು ಶಿವಾಜಿನಗರ ಗೆಳೆಯರ ಬಳಗ ಶಿವಾಜಿನಗರ ಗುಂಪ ಬೀದರ್ನಲ್ಲಿ ನೆರವೇರಲಿದೆ. ಮತ್ತು 9ನೇ ತಾರೀಕು ಹಿಂಗುಲಾಂಬಿಕಾ ಮಾತಾ ದೇವಸ್ಥಾನ ಬಸವ ಕಲ್ಯಾಣದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ ಹತ್ರ ಇರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ನೆರವೇರಲಿದೆ. ಮತ್ತು 10 ಅಕ್ಟೋಬರ್ 2024ರಂದು ಜೈ ಜಗದಂಬಾ ಭವಾನಿ ಮಾತಾ ಮಂದಿರ ಭೀಮ್ನಗರ್ ಓಲ್ಡ್ ಸಿಟಿ ಬೀದರ್ನಲ್ಲಿ ನೆರವೇರಲಿದೆ. ಮತ್ತು 11 ಅಕ್ಟೋಬರ್ 2024ರಂದು ಜೈ ಭವಾನಿ ದೇವಾಲಯ ದೇವಿನಗರ ಭಾಲ್ಕಿಯಲ್ಲಿ ನೆರವೇರಿಸಲಾಗಿದೆ. ಈ 5 ಕಾರ್ಯಕ್ರಮಗಳ ರೂಪರೇಷ ಈ ಸ್ಥಳದಲ್ಲಿ ಕಾರ್ಯಕ್ರಮ ನೆರವೇರಲಿವೆ. ಸರಿಗಮಪ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬೀದರ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ನಮ್ಮ ನಾಡಿನ ಹಬ್ಬ ಆಗಿರುವಂಥ ದಸರಾ ಹಬ್ಬದ ಪ್ರಯುಕ್ತ ದಸರಾ ದರ್ಬಾರ್ 2024ರ ಕುರಿತು ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಹಬ್ಬದ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ನಗರದ 5 ಓಣಿಗಳಲ್ಲಿ ಆಯೋಜಿಸಿರುವುದು ಬಹಳ ಅತ್ಯಂತ ಸುಂದರವಾದ ವಿಷಯವಾಗಿದೆ. ಹೀಗಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಗಡಿ ಬೀದರ್ ಜಿಲ್ಲೆಯ ವಿವಿಧ ಯುವ ಕಲಾವಿದರನ್ನು ಜೊತೆಗೆ ನೃತ್ಯೋತ್ಸವ ಕಲಾವಿದರನ್ನು ಆಗಮಿಸಿ ಅವರಿಗೆ ಪ್ರೋತ್ಸಾಹಿಸುವಂಥ ಕೆಲಸ ನಮ್ಮ ಮಹೇಶ್ ಕುಮಾರ್ ಕುಂಬಾರ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಮಾಧ್ಯಮದ ಮಿತ್ರರು ನಾನು ಮನವಿಯನ್ನು ಮಾಡ್ತೇನೆ, ಈ ಒಂದು ಕಾರ್ಯಕ್ರಮದ ಸಂಕ್ಷಿಪ್ತ ಪ್ರಚಾರವನ್ನು ತಾವು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಸಹಕಾರವನ್ನು ಕೊಡಬೇಕಂತ ಹೇಳಿ ಮಹೇಶ್ ಕುಮಾರ್ ಕುಂಬಾರ್ ಪರವಾಗಿ ಜೊತೆಗೆ ನನ್ನ ವೈಯಕ್ತಿಕ ಪರವಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ.
ಶುಭೋದಯ. ಸಾರಿಗಮಪ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೀದರ್ ನಗರದಲ್ಲಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಪ್ರತಿ ವರ್ಷ ದಸರಾ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಸನಾತನ ಪರಂಪರೆಯಲ್ಲಿ ಭಕ್ತಿಗೆ ಸಾಕಷ್ಟು ಮಾರ್ಗಗಳಿವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಯಾರು ದೇವಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಆರಾಧನೆ ಮಾಡ್ತಾರೆ. ಈ 9 ದಿವಸದ ಒಂದು ಆರಾಧನೆಯಲ್ಲಿ 9 ರಾಕ್ಷಸರನ್ನು ಸಂಹಾರ ಮಾಡಿರುವಂಥ ಕೆಲವು ನಾಟಕ ದೃಶ್ಯದ ಮುಖಾಂತರ ಎಲ್ಲ ನಮ್ಮ ಜಿಲ್ಲೆಯ ಕಲಾವಿದರ ಹಾಗೂ ಹೊರ ರಾಜ್ಯ ಕಲಾವಿದರಿಂದ ಪ್ರದರ್ಶನ ಮಾಡಲಿದ್ದಾರೆ. ಭಕ್ತಿಗೆ ನಾನು ಹೇಳಿದಂಗೆ ಬಹಳಷ್ಟು ದಾರಿಗಳಿವೆ. ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದೇವಿಯ ಆರಾಧನೆ ಮಾಡೋದು ಒಂದು ಭಕ್ತಿ, ದೇವಿಯ ಜಪ ಮಾಡೋದು ಒಂದು ಭಕ್ತಿ, ಹಾಗೂ ತಾನಾಗಿ ತಾನು ಒಂದು ಏಕಾಗ್ರತೆ ಯೋಗ ಸಾಧನೆಯಿಂದ ಭಕ್ತಿ ಮಾಡೋದು ಮುಖಾಂತರ ಈ ಸನಾತನ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮವನ್ನು ಮಹೇಶ್ ಕುಂಬಾರ್ ಅವರು ಸಾರಿಗಮಪ ಸಂಸ್ಥೆ ವತಿಯಿಂದ ಮಾಡುತ್ತಿರುವುದು ಬಹಳ ಸಂಘನೀಯ ವಿಷಯ. ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದಿನಾಲೂ ದಲಿತರ ಮೇಲೆ ಅತ್ಯಾಚಾರ, ದಬ್ಬಾಳಿಕೆ, ಕಗ್ಗೊಲೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ಎಂಬುದಕ್ಕೆ ಭಾಲ್ಕಿ ತಾಲೂಕಿನ ದಲಿತರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳೇ ಸಾಕ್ಷಿಯಾಗಿವೆ ಎಂದು ಭೀಮ್ ಆರ್ಮಿ ಮುಖಂಡರು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಭಾಲ್ಕಿಯಲ್ಲಿ ದಲಿತರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯ ಪ್ರಕರಣಗಳನ್ನು ಅಲ್ಲಿಯ ಡಿವೈಎಸ್ಪಿ ಅವರು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಈ ಕುರಿತು ಮಾತನಾಡಿದ ಮಹೇಶ್ ಗೋರ್ನಾಳ್ಕರ್ ಮತ್ತು ರಾಜ್ಕುಮಾರ್ ಮೂಲ್ಭಾರತಿ, ಭಾಲ್ಕಿ ಪೊಲೀಸ್ ಉಪಾಧೀಕ್ಷಕರ ಅವಧಿಯಲ್ಲಾದ ದಲಿತರ ಮೇಲಿನ ಘಟನೆಗಳನ್ನು ತನಿಖೆಗೆ ಒಳಪಡಿಸಬೇಕು, ದಲಿತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೋರಿದ್ದಾರೆ. ಇದೇ ವೇಳೆ ಪ್ರಮುಖರಾಗಿರುವಂತಹ ಅಂಬರೀಶ್ ಕುದ್ರೆ, ಸಂತೋಷ್ ಎಣ್ಕುರೆ, ರಾಜ್ಕುಮಾರ್ ಗುನ್ನಳ್ಳಿ, ಅಭಿ ಕಾಳೆ, ಆಮೇಲೆ ಪ್ರಕಾಶ್ ರಾವಣ್, ಅವಿನಾಶ್ ದೀನೆ ಸೇರಿದಂತೆ ಇನ್ನೂ ಅನೇಕ ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆಯನ್ನು ನಡೆಸಿ ನಂತರ ಅಪರ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ರಾಜ್ಯಪಾಲರಿಗೆ ಬರೆದಿರುವಂತಹ ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸಿದರು. ನಂತರ ಈ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಕೂಡ ಅವರು ಮಾಡಿದರು. ವಿರೋಧಿ ಸರ್ಕಾರ ಅಂತ ಹೇಳ್ತಿರೋ ಪೈಲೆ ದಲಿತ ವಿರೋಧಿ ಸರ್ಕಾರಗಳವ, ಬಾಬಾ ಸಾಹೇಬ್ ಸಂವಿಧಾನ ವಿರೋಧಿ ಸರ್ಕಾರಗಳವ, ಅದಕ್ಕೆ ಬದಲಾಯಿಸಬೇಕು. ಕಾಂಗ್ರೆಸ್ ಸರ್ಕಾರ ದಲಿತ ಪರವಾಗಿರ್ತದ. ಇವ್ರು ಯಾವಾಗ ಭೀ ದಲಿತರ ಪರವಾಗಾರ ಅಂತ ಹೇಳಿದ್ರು ಕೂಡ ಯಾವ ಸರ್ಕಾರ ದಲಿತ ವಿರೋಧಿ ಅಂತ ಹೇಳಿದ್ರೆ ಅವ್ರು ಇವತ್ತು ನಾವು ಯಾರು ನಮ್ಮನೇಲಿ ಗೆದ್ದರೆ ಅವರೇ ಇವತ್ತು ನಮ್ಮ ವಿರೋಧಿ ಆಗಿಬಿಟ್ರೆ. ಹಾಗಾಗಿ ಇವತ್ತು ಭಾಲ್ಕಿ ತಾಲೂಕದಾಗ ಭಾಳಷ್ಟು ಕಷ್ಟಗಳು ದಲಿತರಿಗೆ. ಯಾರು ನಮಗೆ ಹೊಡೆದ್ರು ಯಾರಿಗೂ ಕೇಳೋದಿಲ್ಲ. ನಾವೆಲ್ಲ ಇವತ್ತು ಅನಾಥರಿದ್ದೇವೆ. ಸಂವಿಧಾನ ಬಾಬಾ ಸಾಹೇಬರು ಅಂಬೇಡ್ಕರ್ ಸಾಹೇಬ್ರು ಇದ್ದರೂ ಕೂಡ ನಾವೆಲ್ಲವೂ ನಮ್ಮ ಪರವಾಗಿದ್ರು ಕೂಡ ನಮ್ಮ ನ್ಯಾಯ ಕೊಡೋದು ಯಾರೂ ಇಲ್ಲ. ನಾವು ಏನಾರ ಕೇಳಕ್ಕೆ ಹೋದವ್ರಿಗೆ ತಕ್ಲೀಫ್ ಅನಿಸ್ತದೆ. ನಮ್ಮ ಜಾಗದಾಗ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮರಿ ಆದಾಗ ಆ ಥರದ ಅವತ್ತು ಗೊತ್ತಿರ್ತದೆ. ಇವತ್ತು ನಮಗಾಲತ್ತ ಅವ್ರಿಗೆ ಏನೋ ಥರದ ಹೊಂಟ್ರೆ ನಾಳೆಗೆ ಅವ್ರಿಗೆ ಆದಾಗ ಅದ್ರ ತಕ್ಲೀಫ್ ಗೊತ್ತಾಯ್ತದೆ. ನಾವು ನ್ಯಾಯಯುತ ಹೋರಾಟ, ನಾವು ಯಾವುದು ಜಾತಿ ಧರ್ಮದ ವಿರೋಧ ಇಲ್ಲ. ನಾವು ಸಂವಿಧಾನ ಏನು ನ್ಯಾಯ ಹೇಳಿದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಹೇಳಿದ, ಅದ್ರ ಪರವಾಗಿ ನಾವು ಹೋರಾಟ ಮಾಡೋದು. ನಮಗೆ ಅನ್ಯಾಯ ಅನ್ನೋದು ಇವತ್ತು ದಲಿತರ ನಮ್ದು ಹೋಮ್ ಮಿನಿಸ್ಟರ್ರ ಇವತ್ತು ನಮಗೆ ನ್ಯಾಯ ಸಿಗೋಂಟು ನಾವು ನ್ಯಾಯ ಕೇಳ್ತೀವಿ. ಹಾಗಾಗಿ ಇವತ್ತು ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭಾಲ್ಕಿ ತಾಲೂಕಿನ ರಾಜಪ್ಪ ಗೌಡ್ಗಾಂವ್ ಗ್ರಾಮದಾಗ ಅಂಥ ದುರಂತದ ಒಬ್ಬಕ್ಕೆ ಹೆಣ್ಮಗಳಿಗೆ ಹಲ್ಲೆ ಆಗ್ಯದ. ನಮ್ಮ ಪೊಲೀಸ್ ಅಧಿಕಾರಿ ಸಾಹೇಬ್ರು ಹೇಳ್ತಾರೆ ಅವರಿಗೆ ಹಂದಿ ಹೊಡೆದ್ರೆ ಅಂತ ಹೇಳ್ತಾರೆ. ಆದ್ರೆ ಅದ್ರ ಬಗ್ಗೆ ನಮ್ಮ ಲೀಡರ್ಗಳೆಲ್ಲ ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು ದಲಿತ ವಿದ್ಯೆ ಅಂತ ಹೇಳ್ಕೊತಾರೆ. ಮುಖ್ಯಮಂತ್ರಿ ವಿಷಯ ಬಂದಾಗ ದಲಿತ ವಿದ್ಯೆ ಅಂತ ಹೇಳ್ಕೊತಾರೆ. ದಲಿತರ ರಕ್ಷಣೆಗೆ ಮುಖ್ಯಮಂತ್ರಿ ಬಂದ್ರಲ್ರು, ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಅಂದ್ರಲ್ರು, ನಮ್ಮ FC ಮಹದೇವಪ್ಪ ಸಾಹೇಬ್ರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿರ ಪಲೆ ಇವ್ರಿಗೆ ನಮ್ಮವ್ರಿಗೆ ನಾವು ನ್ಯಾಯ ಕೇಳ್ತಿದ್ದೆವು. ಹಾಗಾಗಿ ಇವತ್ತು ಈ ವಿಷಯ ಕುರಿತು ನಮ್ಮ ಸಂಘಟನೆ
ಬೀದರ್ ಜಿಲ್ಲೆಯಾದ್ಯಂತ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಗುಣಮಟ್ಟದ ಹೆಸರು ಕಾಳನ್ನು ಖರೀದಿಸುವಂತಹ ಪ್ರಕ್ರಿಯೆ ಅಕ್ಟೋಬರ್ 3ರಿಂದ ಈಗಾಗಲೇ ಪ್ರಾರಂಭವಾಗಿದೆ. ಹೆಸರು ಕಾಳು ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಂಡು ಹೆಸರು ಕಾಳು ಬೆಳೆದ ರೈತರು FAQ ಗುಣಮಟ್ಟದ ಹೆಸರು ಕಾಳನ್ನು ಪ್ರತಿ ಕ್ವಿಂಟಾಲ್ಗೆ ₹8,682 ದರದಂತೆ ನೋಂದಣಿ ಮಾಡಿಕೊಂಡ ಖರೀದಿ ಕೇಂದ್ರಗಳಲ್ಲಿ ರೈತರು ಮಾರಾಟ ಮಾಡಬಹುದಾಗಿದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಗುರುವಾರ ಭಾಲ್ಕಿ ತಾಲೂಕಿನ ಖಟಕ್ ಚಿಂಚೋಳಿ ಹಾಗೂ ಕುರುಬಖೇಳಿಗೆ ಖರೀದಿ ಕೇಂದ್ರಗಳಿಗೆ ಭೇಟಿ ನೀಡಿ ಖರೀದಿ ಪ್ರಕ್ರಿಯೆಯನ್ನು ಪರಿವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಮುಕುಲ್ ಜೈನ್, ಭಾಲ್ಕಿ ತಹಶೀಲ್ದಾರರಾದ ಮಲ್ಲಿಕಾರ್ಜುನ್ ವಡ್ಡನ್ಕೇರಿ, ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಶಿವಾನಂದ್ ಕುಂಬಾರ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನೂ ಅನೇಕ ಜನರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಭಾಗವಹಿಸಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಆಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.